ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅರ್ಪಿಸುವ ಅಜ್ಜಿ ಹಿಡಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತಲ್ಲ ನಾವು ಸ್ಕೂಲಲ್ಲಿ ಪಾಠ ಕೇಳಿರ್ತೀವಿ. ಕಾಡು ಅಥವಾ ಮರಗಳು ಅನ್ನೋದು ನಮ್ಮ ಪರಿಸರದ ಅವಿಭಾಜ್ಯ ಅಂಗ. ಇವತ್ತು ಅಂತಹ ಮರಗಳನ್ನ ಕಡಿತಿದ್ದವ್ರಿಗೆ ಚಾರ್ಲಿ ತಕ್ಕ ಪಾಠ ಕಲಿಸಿದ್ದಾನಂತೆ. ಯಾವ ಥರ ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳ ಎಲ್ಲ ಎಲ್ಲಿದ್ದೀರಾ? ಬೇಗ ಬಂದ್ರೆ ಚಾರ್ಲಿಯ ಚಂದದೊಂದು ಕತೆ ಹೇಳೋಕೆ ರೆಡಿಯಾಗಿದ್ದೀನಿ. ಬಂದ್ರೆ ಎಲ್ರು? ಹಾಗಾದ್ರೆ ಮರಗಳನ್ನ ಸೆರೆ ಹಿಡಿದ ಚಾರ್ಲಿ ಚಿಂಪಿ ಕತೆ ಹೇಳ್ತೀನಿ. ಯಾರೂ ಗಲಾಟೆ ಮಾಡಬಾರ್ದು, ಓಕೆನಾ? ಚಾರ್ಲಿ ಮತ್ತು ಚಿಂಪಿಗೆ ಊರು ಸುತ್ತೋದು ಅಂದರೆ ಎಲ್ಲೆಲ್ಲದು ಖುಷಿ. ಏನೇ ಆದರೂ ದಿನಾಲೂ ಅವರು ವಾಕಿಂಗ್ ಹೋಗೋದನ್ನು ಮಾತ್ರ ತಪ್ಪಿಸ್ತಾನೆ ಇರಲಿಲ್ಲ. ವಾಕಿಂಗ್ ಮಾಡ್ತಾ ಚಿಲಿಪಿಲಿ ಅನ್ನೋ ಹಕ್ಕಿಗಳನ್ನು ನೋಡ್ತಾ ಹೋಗೋದು ಅಂದರೆ ತುಂಬಾ ಖುಷಿ ಅವರಿಗೆ. ಅವರ ಊರ ರಸ್ತೆ ಪಕ್ಕ ಸಾಕಷ್ಟು ಮರಗಳಿದ್ವು ಮಕ್ಕಳ. ಆ ಮರಗಳೆಲ್ಲ ಪಾದಾಚಾರಿಗಳಿಗೆ ನೆರಳನ್ನ ಕೊಡ್ತಾ ಇದ್ವು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರು ಇರ್ತಾರಲ್ವಾ, ಆ ಮರಗಳ ನೆರಳಲ್ಲಿ ಕೆಲ ಕಾಲ ಕೂತ್ ಹೋಗ್ತಾ ಇದ್ರು. ಹಾಗೆ ಆ ಮರಗಳು ರುಚಿ ರುಚಿಯಾದ ಹಣ್ಣುಗಳನ್ನ ಕೊಡ್ತಾ ಇದ್ವು. ಕೆಲ ದಿನಗಳ ನಂತರ ಅದೇ ಊರಲ್ಲಿ ಒಂದು ಸಾಮಿಲ್ ಶುರುವಾಯಿತು. ಸಾಮಿಲ್ ಅಂದ್ರೆ ಏನು ಗೊತ್ತಾ ಮಕ್ಕಳ? ಕಡಿದ ಮರಗಳನ್ನ ಪೀಠೋಪಕರಣಗಳ ತಯಾರಿಕೆಗೆ ಇನ್ನೂ ನೀಟಾಗಿ ಕತ್ತರಿಸಿ ಅದನ್ನ ಮಾರಾಟ ಮಾಡೋ ಮಿಲ್ ಅನ್ಬಹುದು ನೋಡಿ. ಹೀಗಾಗಿ ಆ ಮಿಲ್ಲಿನ ಯಜಮಾನ ಊರಿನ ಮುಖ್ಯಸ್ಥರ ಬಳಿ ನಮ್ಮೂರಿನ ರಸ್ತೆಯ ಪಕ್ಕದಲ್ಲಿ ನೂರಾರು ಮರಗಳಿವೆ, ಅದರಿಂದ ಅವುಗಳನ್ನ ನಾನು ಹಣ ಕೊಟ್ಟು ಖರೀದಿ ಮಾಡ್ತೀನಿ. ಇದರಿಂದ ಊರಿಗೆ ಕೂಡ ಸಹಾಯವಾಗುತ್ತೆ, ಜೊತೆಗೆ ರಸ್ತೆಯಲ್ಲಿ ಆಗ್ತಾ ಇರೋ ಅಪಘಾತಗಳ ಪ್ರಮಾಣ ಕೂಡ ಇಳಿಮುಖವಾಗುತ್ತೆ ಅಂತಂದ. ಆದರೆ ಊರಿನ ಮುಖಂಡ ಇದನ್ನ ಕಟ್ಟೆ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳಿ ಎಲ್ಲರೂ ಪಂಚಾಯಿತಿ ಕಟ್ಟೆ ಹತ್ರ ಸೇರ್ಬೇಕು ಅಂತ ಡಂಗುರ ಸಾರಸ್ತ. ಅದನ್ನ ಕೇಳಿ ಕಟ್ಟೆ ಪಂಚಾಯಿತಿ ಹತ್ರ ಸಾಕಷ್ಟು ಜನ ಸೇರಿದ್ರು. ಚಾರ್ಲಿ ಚಿಂಪಿನೂ ಬಂದ್ರು. ಸಾಮಿಲ್ನೂನ ಬೇಡಿಕೆ ಕೇಳ್ತಾ ಇದ್ದ ಹಾಗೆ ಚಾರ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯೋಕ್ ಬಿಡಬೇಡಿ, ಮರಗಳು ಇಲ್ಲ ಅಂದ್ರೆ ನಾವೆಲ್ಲ ಸತ್ತ ಹಾಗೆ ಅರ್ಥ. ನಿಂತ ಮರಗಳಿಂದ ಅಪಘಾತವಾಗುತ್ತೆ ಅನ್ನೋದು ಹಾಸ್ಯಾಸ್ಪದ. ನಾವು ಬದುಕೋಕೆ ಮರಗಳು ಬೇಕೇ ಬೇಕು ಅಂತ ಹೇಳ್ದ. ಆದರೆ ಮೇಲಿನವನು, ನಾನು ನಿಮಗೆ ಸಾಕಷ್ಟು ದುಡ್ಡು ಕೊಡ್ತೀನಿ, ಅದರಿಂದ ನನಗೆ ನೀವೆಲ್ಲ ಮರಗಳನ್ನು ಕಡಿಯೋಕೆ ಬಿಡಿ ಅಂತ ಕೇಳ್ಕೊಂಡ. ಆದರೆ ಮಕ್ಕಳ, ಚಾರ್ಲಿ ಮಾತ್ರ ಈ ವಯ್ಯನ ಮಾತಿಗೆ ಮರಳಾದ್ರೆ ನಮ್ಮ ಸಮಾಧಿ ನಾವೇ ತೋಡ್ಕೊಂಡಂತೆ ಅಂತ ಹೇಳ್ದ. ನಂತರ ಎಲ್ಲರ ಅಭಿಪ್ರಾಯ ಕೇಳಿ ಒಣಗಿರೋ ಮರಗಳನ್ನು ಮಾತ್ರ ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಸರಿ ಅಂತ ಆತ ಒಪ್ಪಿಗೆ ಕೊಟ್ಟ. ಮಾರನೇ ದಿನ ಒಂದಷ್ಟು ಜನರನ್ನ ಕರೆಸ್ಕೊಂಡು ಒಣ ಮರಗಳನ್ನ ಕಡಿಸ್ತೊಡಗಿದ. ಹಾಗೆ ಅವನ್ನೆಲ್ಲ ಒಂದು ಲಾರಿಗೆ ತುಂಬಿಕೊಂಡು ಮಿಲ್ಲಿಗೆ ತಗೊಂಡು ಹೋದ. ಇತ್ತ ನಮ್ಮೂರಿನ ಮರಗಳನ್ನ ಒಣಗೋಕ್ ಬಿಡಬಾರ್ದು ಅಂತ ಚಾರ್ಲಿ ಮತ್ತು ಚಿಂಪಿ ದಿನಾಲೂ ನೀರು ಹಾಕ್ತಾ ಇದ್ರು. ಅಲ್ಲದೆ ರಸ್ತೆ ಪಕ್ಕದಲ್ಲಿ ಬಿದ್ದಿರೋ ಒಣ ಎಲೆಗಳನ್ನ ಸಹ ಮರದ ಬುಡಕ್ ಹಾಕ್ತಾ ಇದ್ರು. ಅದು ಒಳ್ಳೆ ಗೊಬ್ಬರ ಆಗುತ್ತಲ್ವ ಮಕ್ಕಳ. ಆದರೂ ಕೂಡ ಕೆಲ ವಾರಗಳು ಕಳೀತಾ ಇದ್ದ ಹಾಗೆ ಕೆಲವೊಂದು ಮರಗಳು ಒಣಗೋಕ್ ಶುರುವಾಯಿತು. ಅಲ್ಲದೆ ಎಲೆಗಳೆಲ್ಲ ಸಂಪೂರ್ಣವಾಗಿ ಉದುರಿ ಬೋಳ್ ಮರ ಆಯಿತು. ಇದಕ್ಕೆ ಕಾರಣವೇನು ಅನ್ನೋದೇ ಗೊತ್ತಾಗ್ಲಿಲ್ಲ. ಮರಗಳು ಒಣಗಿದ ಮೇಲೆ ಆ ಕಟ್ಟಿಗೆ ಮಿಲ್ಲಿನವ್ರು ಬಂದು ಕಡಿದು ತಮ್ಮಲ್ಲಿಗೆ ತಗೊಂಡು ಹೋಗ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಚಾರ್ಲಿಗೆ ಸಂದೇಹ ಬಂತು. ಲೋ ಚಿಂಪಿ, ಮರ ಒಣಗೋಕೆ ಕಾರಣ ಬೇರೆದೇ ಇದೆ ಅಂತ ಅನ್ಸಲ್ವಾ? ಯಾಕೋ ಅವ್ರ ಮೇಲಿನೇ ಸಂದೇಹ ಕಂಡ್ಲಾ ಅಂತ ಹೇಳ್ದ. ಇದರ ಅಸಲಿಯತ್ತು ಏನಿದೆ ಅಂತ ಗೊತ್ತಾಗದೆ ಚಾರ್ಲಿ ತನ್ನ ಚಿಕ್ಕಪ್ಪಂಗೆ ಕಾಲ್ ಮಾಡಿ ವಿಷಯ ಎಲ್ಲ ಹೇಳ್ದ. ಆಗ ಚಿಕ್ಕಪ್ಪ, ನನಗೆ ಆ ಮರದ ಬುಡದಲ್ಲಿರೋ ಮಣ್ಣನ್ನು ಕಳಿಸು, ನಾನದನ್ನು ಪರೀಕ್ಷೆ ಮಾಡಿಸಿ ಏನಾಗಿದೆ ಅಂತ ಹೇಳ್ತೀನಿ ಅಂದ್ರು. ಸರಿ ಅಂತ ಮಾರನೇ ದಿನವೇ ಚಾರ್ಲಿ ಒಂದು ಡಬ್ಬಿಯಲ್ಲಿ ಒಣಗಿರೋ ಮರದ ಬುಡದಲ್ಲಿದ್ದ ಮಣ್ಣನ್ನು ತುಂಬಿ ಡ್ರೈವರ್ ದ್ಯಾವಣ್ಣನ ಜೊತೆ ಪೇಟೆ ಕಳಿಸ್ದ.
2 ದಿನಗಳಾದ್ಮೇಲೆ ಚಿಕ್ಕಪ್ಪ ಮಣ್ಣಿನ ಪರೀಕ್ಷೆ ಮಾಡಿಸಿ ವರದಿ ಕೊಟ್ಟ. ಅದರಲ್ಲಿ ಏನಿತ್ತು ಗೊತ್ತಾ ಮಕ್ಕಳ, ಮಣ್ಣಲ್ಲಿ ಆಸಿಡ್ ಅಂಶ ಇರುವುದು ಪತ್ತೆಯಾಗಿತ್ತು. ಅದನ್ನ ಚಿಕ್ಕಪ್ಪ ಚಾರ್ಲಿಗೆ ಹೇಳಿದಾಗ ಕಂಗಾಲಾಗಿ ಹೋದ ಮಕ್ಕಳ. ಮಣ್ಣಿಗೆ ಆಸಿಡ್ ಅಂಶ ಹೇಗೆ ಬರ್ತಾ ಇದೆ ಅನ್ನೋ ಕುತೂಹಲ ಚಾರ್ಲಿಗೆ ಬಂತು. ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು ಅಂತ ಚಾರ್ಲಿಯನ್ನ ಕರ್ಕೊಂಡು ರಾತ್ರಿ ವೇಳೆ ಮರಗಳಿರೋ ಜಾಗದಲ್ಲಿ ಹೊಕ್ಕೂತ. ಆಗ ಅಲ್ಲಿಗೆ 2 ದಡಿಯರು ಬಂದ್ರು ಮಕ್ಕಳ. ಅವರ ಕೈಯಲ್ಲಿ ಆಸಿಡ್ ಇರೋ ಬಾಟಲ್ಗಳಿತ್ತು. ಆದರೆ ಅವರನ್ನ ನನ್ನ ಬಳಿ ಹಿಡಿಯೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ವಾಪಸ್ ಬಂದ ಚಾರ್ಲಿ. ಇದಕ್ಕೆಲ್ಲ ಒಂದು ಉಪಾಯ ಮಾಡಲೇಬೇಕು ಅಂತ ಪೊಲೀಸಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ದ. ತಕ್ಷಣ ಪೊಲೀಸರು ಅಲ್ಲಿಗೆ ಬಂದರು ಮಕ್ಕಳ. ಅಲ್ಲಿ ಆಸಿಡ್ ಹಾಕೋಕೆ ಬಂದಿದ್ದವರು ಓಡಿ ತಪ್ಪಿಸ್ಕೊಳ್ಳೋಕೆ ನೋಡಿದ್ರು. ಆದರೆ ನಮ್ಮ ಚಾರ್ಲಿ ಮತ್ತು ಚಿಂಪಿ ಒಬ್ಬೊಬ್ಬರನ್ನು ಹಿಡ್ಕೊಂಡು ನೆಲಕ್ಕೆ ಬೀಳಿಸಿ ಪೊಲೀಸ್ಗೆ ಒಪ್ಪಿಸಿದ್ರು. ಪೊಲೀಸರು ವಿಚಾರಣೆ ಮಾಡಿ, ಯಾರು ನೀವು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ನಾವು ಕಟ್ಟಿಗೆ ಮೇಲಿನ ಕಡಿಯೋರು, ನಮ್ಮ ಯಜಮಾನ ಹೇಳ್ದ ಹಾಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ನಮ್ಮದು ತಪ್ಪಾಯಿತು ಅಂತಾನು ಕೇಳ್ಕೊಂಡ್ರು. ಅದಾದಮೇಲೆ ಪೊಲೀಸ್ ನೇರವಾಗಿ ಹೋಗಿದ್ದು ಎಲ್ಲಿಗೆ ಗೊತ್ತಾ ಮಕ್ಕಳ, ಆ ಕಟ್ಟಿಗೆ ಮೇಲಿನ ಓನರ್ ಹತ್ರ. ಆ ಓನರ್ಗೆ ಬೇಡಿಯನ್ನು ತೋರಿಸಿ ಪೊಲೀಸರು ಕರ್ಕೊಂಬಂದ್ರು. ಅದನ್ನು ನೋಡಿ ಚಾರ್ಲಿ ಮತ್ತು ಚಿಂಪಿಗೆ ತಾವು ಪಟ್ಟ ಶ್ರಮ ವ್ಯರ್ಥ ಆಗಲಿಲ್ಲ ಅಂತ ತುಂಬಾ ಖುಷಿಯಾಯಿತು. ನಂತರ ಊರಲ್ಲಿ ವಿಚಾರ ಗೊತ್ತಾಗಿ ದೊಡ್ಡೋರೆಲ್ಲ ಚಾರ್ಲಿ ಮತ್ತು ಚಿಂಪಿಯನ್ನ ಹೊಗಳಿದ್ದು. ಚಾರ್ಲಿಯ ಧೈರ್ಯ ಸಾಹಸ ಪೇಪರಲ್ಲಿ ಕೂಡ ಬಂತು ಮಕ್ಕಳ. ತಮ್ಮ ಜಾಣ್ಮೆ ಮತ್ತು ಧೈರ್ಯದಿಂದ ಮರವನ್ನ ಒಣಗಿಸಿ ಕಡಿಮೆ ಬೆಲೆಗೆ ಕೊಂಡ್ಕೊಳ್ತಾ ಇದ್ದ ದುಷ್ಟರನ್ನ ಸೆರೆ ಹಿಡಿದ ಚಾರ್ಲಿ ಮತ್ತು ಚಿಂಪಿ ಗ್ರೇಟ್ ಅಲ್ವಾ? ನೋಡಿದ್ರ, ದೇವ್ರು ನಮಗೆ ಕೈಗಳನ್ನ, ಅವುಗಳಲ್ಲಿ ಶಕ್ತಿಯನ್ನ ಕೊಟ್ಟಿರೋದು ನಾವು ಕಷ್ಟಪಟ್ಟು ದುಡಿಲಿ ಅಂತ. ನಾವದನ್ನೆಲ್ಲ ಬಿಟ್ಟು ಅಡ್ಡದಾರಿ ಹಿಡಿದು ದುಡ್ಡು ಮಾಡೋಕ್ಕೆ ಹೋದ್ರೆ ಒಂದಲ್ಲ ಒಂದಿನ ನಮ್ಮ ಬಣ್ಣ ಬಯಲಾಗಿ ಮಾನ ಮರ್ಯಾದೆ ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ. ಇದನ್ನರಿತು ಬಾಳೋಣ ಅಲ್ವಾ ಮಕ್ಕಳ?